ಜಾತಿ ಗಣತಿ ಜಟಾಪಟಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಂಗ ಪ್ರವೇಶ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಜಾತಿ ಗಣತಿ ಜಟಾಪಟಿಗೆ ರಾಜ್ಯಪಾಲರ ಎಂಟ್ರಿ ಆಗಿದೆ. ಹಿಂದೂ ಜಾತಿಗಳ ಪಟ್ಟಿಗೆ ಕ್ರಿಶ್ಚಿಯನ್ ಹೆಸರು ಸೇರ್ಪಡೆಗೆ ಆಕ್ಷೇಪ ಎತ್ತಿದ್ದಾರೆ. 22ರಿಂದ ಜಾತಿ ಗಣತಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇದರ ನಡುವಿನಲ್ಲಿ ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಂಗ ಪ್ರವೇಶ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು. ಕ್ರಿಶ್ಚಿಯನ್ ಹೊಸ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಕ್ರಮ ವಹಿಸಬೇಕು ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಂದ ಪತ್ರ. ಜಾತಿ ಗಣತಿ ಮರು ಸಮೀಕ್ಷೆಯಲ್ಲಿ ಹೊಸ ಜಾತಿ ಪಟ್ಟಿಗಳ ಸೇರ್ಪಡೆಯಿಂದಾಗಿ ಗೊಂದಲ ಉಂಟಾಗಿದೆ. ಬಿಜೆಪಿ ನಾಯಕರ ದೂರನ್ನ ಆಧರಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಹೊಸ ಜಾತಿ ಪಟ್ಟಿಗಳ ಸೇರ್ಪಡೆಯಿಂದ ಗೊಂದಲ ಆಗಿದೆ, ದೀರ್ಘಾವಧಿ ಸಮಸ್ಯೆ ಉಂಟಾಗಬಹುದು, ಸಾಮಾಜಿಕ ಧಕ್ಕೆಯಾಗದಂತೆ ಕ್ರಮ ವಹಿಸಿ, ಸಾಮಾಜಿಕ ಸಮಸ್ಯೆ ಆಗದಂತೆ ಮರು ಪರಿಶೀಲಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಪತ್ರದ ಮುಖೇನ ಸೂಚಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಥಾವರ್ ಚಂದ್ ಗೆಹ್ಲೋಟ್ ಅವರ ಬರೆದಂತಹ ಪತ್ರದ ಕಾಪಿಯನ್ನ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ನಾಳೆಯಿಂದ ಇನ್ನೇನು ಜಾತಿ ಗಣತಿ ಮರು ಸಮೀಕ್ಷೆ ಆರಂಭ ಆಗಬೇಕು. ಅದರ ಮುನ್ನಾ ದಿನ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆಯೋದರ ಮುಖಾಂತರ ಈಗ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ಸೊ ಅವ್ರು ಬರೆದಂತಹ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ? ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಜಾತಿ ಗಣತಿ ಅಂತ ಬಿಂಬಿತವಾಗಿರುವಂತಹ ಈ ಸಮೀಕ್ಷೆ ಸಹಜವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಕಾರಣವಾಗಿದೆ. ಆದರೆ ಈ ಬಾರಿಯ ಜಾತಿ ಗಣತಿ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜಾತಿಗಳ ಜೊತೆಗೆ ಕ್ರೈಸ್ತ ಪದವನ್ನು ಒಳಗೊಂಡಂತೆ ಕೆಲವು ಹಿಂದುಳಿದ ಜಾತಿಗಳು ಅದಕ್ಕೆ ಸೇರ್ಪಡೆ ಆಗಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಈಗಾಗಲೇ 16ರಂದು ಅಂದ್ರೆ ಇದೇ ತಿಂಗಳ 16ರಂದು ಬಿಜೆಪಿ ಬೆಂಬಲಿತ ಹಿಂದುಳಿದ ನಾಯಕರು ಸಭೆ ಸೇರಿ ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ರು. ಅಂತಿಮವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ರು. ಉದಾಹರಣೆಗೆ ಕ್ರೈಸ್ತ ಅಂದ್ರೆ ಕುರುಬ ಕ್ರಿಶ್ಚಿಯನ್, ಬೇಸ್ತ ಕ್ರಿಶ್ಚಿಯನ್ ಮತ್ತು ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹಿಂದುಳಿದವರೆಗೆ ಬರ್ತಕ್ಕಂಥ ದೇವಾಂಗ, ನೇಕಾರ, ಬಿಲ್ಲವ ಈ ರೀತಿಯಾಗಿರುವಂತಹ ಕ್ರಿಶ್ಚಿಯನ್ ಈ ರೀತಿಯಾಗಿರೋ ಜಾತಿಗಳು ಕ್ರಿಶ್ಚಿಯನ್ ಪದ್ಧತಿಗೆ ಸೇರ್ಪಡೆ ಆಗಿರೋದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಕೊಟ್ಟಿದ್ರು. ಈ ತಕ್ಷಣದಲ್ಲೇ ಆಯೋಗ ನಡೆಸ್ತಾ ಇರತಕ್ಕಂಥ ಹಿಂದುಳಿದ ವರ್ಗ ಆಯೋಗ ನಡೆಸ್ತಾ ಇರತಕ್ಕಂಥ ಏನು ಸಮೀಕ್ಷೆಯಲ್ಲಿ ಇದನ್ನ ಕೈ ಬಿಡುವಂತೆ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಈ ಒತ್ತಾಯದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 16ರಂದು ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಬಿಜೆಪಿ ನಾಯಕರ ಆಕ್ಷೇಪಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾಗಿರುವಂತಹ ಏನು ಜಾತಿಗಳ ಸೇರ್ಪಡೆಯಿಂದ ಪ್ರಸ್ತಾಪದಿಂದ ದೂರಗಾಮಿ ಪರಿಣಾಮಗಳಾಗಬಹುದು ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡುವುದರ ಮೂಲಕ ಜಾತಿ ಜನಗಣತಿ ವಿಚಾರದಲ್ಲಿ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ಕ್ರಮದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಆಕ್ಷೇಪವನ್ನ ವ್ಯಕ್ತಪಡಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ರಾಜ್ಯಪಾಲರು ಸೆಪ್ಟೆಂಬರ್ 14ಕ್ಕೆ ಈ ಒಂದು ಪತ್ರವನ್ನು ಬರೆದಿದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ಈಗಾಗಲೇ ಸರ್ಕಾರ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಿಗದಿಯಂತೆ ನಿಗದಿತ ಕಾಲಮಿತಿ ಒಳಗಡೆ ಸಮೀಕ್ಷೆಗಳು ನಡೆಯುತ್ತೆ ಅಂತಕ್ಕಂಥ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಈ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ರಾಜ್ಯಪಾಲರ ಪತ್ರವೂ ಒಳಗೊಂಡಂತೆ ರಾಜ್ಯದಲ್ಲಿ ಕೆಲ ಸಮುದಾಯಗಳು ಕ್ರಿಶ್ಚಿಯನ್ ಪದ್ದೊಂದಿಗೆ ಹಿಂದುಳಿದ ವರ್ಗಗಳ ಜಾತಿಗಳು ಸೇರ್ಪಡೆ ಆಗಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ
ಜೊತೆಗೆ ಸರ್ಕಾರ ಕೆಲವೊಂದಷ್ಟು ಬದಲಾವಣೆಯೊಂದಿಗೆ ಈ ಒಂದು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ರಾಜ್ಯಪಾಲರ ಪತ್ರವನ್ನು ಒಳಗೊಂಡಂತೆ ಎಲ್ಲಾ ವಿಚಾರಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸರ್ಕಾರ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆನಂದ್, ಈಗ ಸರ್ಕಾರದಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕಂತಂದ್ರೆ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು, ಯಾವುದೇ ಮುಂದೂಡುವಂತಹ ಕೆಲಸ ಆಗಲ್ಲ, ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಮರು ಸಮೀಕ್ಷೆ ಮಾಡ್ತೀವಿ ಅನ್ನೋದನ್ನ. ಸೊ ಈಗ ರಾಜ್ಯಪಾಲರು ಪತ್ರ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ಬದಲಾವಣೆಗಳು ಆಗಬಹುದಾ? ಸಾಧ್ಯತೆ ಉಂಟಾ? ಸಾಧ್ಯತೆಗಳು ತೀರಾ ಕಡಿಮೆ. ಈಗಾಗಲೇ ಸಾಂವಿಧಾನಿಕ ಬದ್ಧ ಸಂಸ್ಥೆ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಿಂದುಳಿದ ವರ್ಗದ ಆಯೋಗ ಏನಿದೆ, ಇದನ್ನು ಸಮೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಆಯೋಗ ಈಗಾಗಲೇ ತನ್ನ ನಿರ್ಧಾರಗಳು ತೆಗೆದುಕೊಂಡು ಅಧಿಕೃತವಾಗಿರುವಂತಹ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ. ಆ ವೇಳಾಪಟ್ಟಿಯನ್ನು ಅಧಿಕೃತವಾಗಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದೃಢಪಡಿಸಿದ್ದು, ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಆ ಸಮೀಕ್ಷೆಗಳು ನಡೆಯುತ್ತೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಮಾಡಿದೆ. ಹಾಗಾಗಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಈಗ ಯಾವುದೇ ರೀತಿಯ ಬದಲಾವಣೆ ಸಾಧ್ಯತೆಗಳು ತೀರಾ ಕಡಿಮೆ. ನಿಗದಿಯಂತೆ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆಗಳು ನಡೆಯುತ್ತೆ. ರಾಜ್ಯಪಾಲರ ಪತ್ರ ಈಗಾಗಲೇ 16ಕ್ಕೆ ಬಂದಿರತಕ್ಕಂಥದ್ದು. ರಾಜ್ಯಪಾಲರ ಪತ್ರದ ಬೆನ್ನಲ್ಲಿಯೂ ಕೂಡ ಸರ್ಕಾರ ತನ್ನ ನಿರ್ಧಾರವನ್ನ ಅಂತಿಮವಾಗಿ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಸರ್ಕಾರದ ಸೂಚನೆಯಂತೆ ಸರ್ಕಾರ ಮಾಡಿರ್ತಕ್ಕಂಥ ಅಧಿಸೂಚನೆ ಪ್ರಕಾರ ಸಾಂವಿಧಾನಿಕ ಬದ್ಧ ಸಂಸ್ಥೆಯಾಗಿರುವಂತಹ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ ಸಮೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ಅದನ್ನ ಅಧಿಕೃತವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶದ ಮೂಲಕ ರಾಜ್ಯ ಜನರಿಗೆ ಸಂದೇಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ತೀರಾ ಕಡಿಮೆ. ನಿಗದಿಯಂತೆ ಸಮೀಕ್ಷೆಗಳು ಆಗತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.